ಅಯ್ಯಯ್ಯಪ್ಪ, ಅಲ್ಲ ಈ ರಸ್ತೆ ಮಗ್ಲಾಗಿ ಇಷ್ಟೊಂದು ಕಸ ಐತಲ್ಲಪ್ಪ. ಇದನ್ನೆಲ್ಲ ನಾನು ಕಾಳಮ್ಮವ್ರು ಇಬ್ಬರೇ ಅಚ್ಚುಕಟ್ಟು ಮಾಡ್ಬೇಕಾ? ಕಸ ಹೊಡೆದು ಅಯ್ಯೋ ಇಷ್ಟೊತ್ತು ಆ ಜಗ್ಗ ಬೋರ್ ಹತ್ರ ಕ್ಲೀನ್ ಮಾಡಿದ್ದಾಯ್ತು. ಈಗ ಇದ ಅಯ್ಯೋ ದೇವ್ರೇ, ಹೆಂಗಪ್ಪ ಮಾಡೋದು ಅಪ್ಪ? ಅಯ್ಯೋ ನಿದ್ದೆ ಬೇರೆ ಸರಿಯಾಗಿಲ್ಲ ರಾತ್ರಿ, ಯಾಕನ ಅಮ್ಮ ಅಪ್ಪ ಮೈ ಕೈಯೆಲ್ಲ ನೋವು. ಅಯ್ಯೋ ದೇವ್ರೇ, ಈ ತಿಮ್ಮಜ್ಜಿ ನಮ್ಮನ್ನು ಬಿಡಲ್ವಲ್ಲಪ್ಪ ಅಮ್ಮ. ಅಯ್ಯೋ ಈಗಲೇ ಸುಸ್ತಾದಂಗೆ ಆಗೈತೆ, ಬಿಟ್ಟರೆ ಸಾಕು ಹೋಗೊಂದು ಸಣ್ಣ ಹೊತ್ತು ಮನೆ ಕೆಮ್ಮನ ಅಮ್ಮಂಗೆ ಆಗೈತೆ. ಅಯ್ಯಪ್ಪ ಸೊಂಟ ಹಿಡ್ಕೊಂಡಂಗೆ ಆಗೈತೆ ಎದ್ದಾಗಿಂದ ಕಸ ಗುಡಿಸಿ ಕಸ ತುಂಬಾಕಿ ಅಮ್ಮ. ಅಯ್ಯೋ ಆ ತಿಮ್ಮಜ್ಜಿ ಎಲ್ಗೋ ಹೋಯ್ತು, ಎಲ್ಲೋಯ್ತೋ ಏನೋ, ಅಮ್ಮವ್ರ ಕಸ ಎಲ್ಲಿ ಎಷ್ಟು ಬರ್ತಾರೆ ಅಂತ ನಾನು ನೋಡಕ್ಕೆ ಹೋಯ್ತು ಏನೋ. ಅಯ್ಯೋ ನಾನು ಹಂಗೊಂದು ಸ್ವಲ್ಪ ಹೊತ್ತು ಕುಕ್ಕಂಡಿರೋಣ ಇಲ್ಲೇನೆ. ಯಪ್ಪ ಕಾಲೆಲ್ಲ ನೋಯ್ತವೆ, ಉಸ್ಸಪ್ಪ ಅಮ್ಮ. ಈ ಒಂದು ಸ್ವಲ್ಪ ಹಬ್ಬಪ್ಪ ಹಾಯ್ ಅನ್ನಿಸ್ತೈತೆ ಅಪ್ಪ. ಇಷ್ಟೊತ್ತು ಸೊಂಟ ಹಿಡ್ಕೊಂಡಂಗಾಗಿತ್ತು, ಬಗ್ಗಿ ಎದ್ದು ಅಯ್ಯಮ್ಮ. ಯಪ್ಪ ಈ ಕಸ ಎಲ್ಲ ತುಂಬಿ ಊರಿಂದ ಆಚೆಗೆ ಹಾಕಿ ಬರೋ ಅಷ್ಟೊತ್ತಿಗೆ ನಮ್ಮ ಹೆಣ ಬಿದ್ದೋಗುತ್ತೆ, ಅಮ್ಮೋರ್ದು ನಮ್ಮದು. ಅಯ್ಯಪ್ಪ ದೇವರೇ, ಏನಪ್ಪ ಮಾಡಲಿ? ಒಳ್ಳೆ ತಿಮ್ಮಜ್ಜಿ ಸವಾಸ ಆಯಿತು. ಈ ನಾಗಣ್ಣರು ಹೋಗಿ ಆ ತಿಮ್ಮಜ್ಜಿನ ನಮ್ಮಿಬ್ರು ನೋಡ್ಕೊಂಬಕ್ಕೆ ಬಿಟ್ಟೇವ್ರಲ್ಲ. ಬೇರೆ ಯಾರಾದರೂ ಇದ್ರೂ ಹೆಂಗೋ ಕೆಲಸ ಮಾಡ್ಬೋದಾಯ್ತು, ಅಲಸ್ ಮಾಡ್ಕೊಂಡು ಬಿಟ್ಟಿದ್ರು ಹೆಂಗೋ ಮಾಡ್ಬೋದಾಯಿತು. ಆದರೆ ಈ ತಿಮ್ಮಜ್ಜಿ ಕಾಟ ಸಹಿಸ್ಕೊಂಬಕ್ಕಾಗಲ್ಲಪ್ಪ ದೇವರೇ ಅಮ್ಮ. ಥೂ, ಈ ತಿಮ್ಮಜ್ಜಿ ಏನಪ್ಪ ಮನೆಯವ್ರಂತನೂ ನೋಡಲ್ಲ, ಬಾಯಿಗೆ ಬಂದಂಗೆ ಬೈತೈತೆ ಆ ಸಾವುಕಾರರನ್ನು ಅಮ್ಮವ್ರನ್ನೂ. ನನಗಂತೂ ತಿಮ್ಮಜ್ಜಿಗೆ ಒಂದು ಎರಡು ಬಿಡೋಣ ಅನ್ಸುತ್ತೆ. ನಮ್ಮ ಅಮ್ಮವ್ರನ್ನೂ ಸಾವುಕಾರರನ್ನು ಬೈಯೋದು ನೋಡಿದ್ರೆ. ಅಲ್ಲ ಮನೆಯವರು ಮಗ ಸೊಸೆ ಅಂತಲೂ ನೋಡ್ದಲೇ ಹೆಂಗೆ ಬೇಕು ಹಂಗೆ ಬೈಯೋದು, ಕೆಲಸ ಮಾಡಿಸೋದು, ಇದೆಲ್ಲನ ಯಾರು ತಾನೇ ಮಾಡ್ತಾರೆ ಮನೆಯವ್ರಿಗೆ? ಮನೆಯವ್ರಿಗೆ ಆದರೆ ಸಹಾಯ ಮಾಡಬೇಕು, ಇಲ್ದಿದ್ರೆ ಹಿಂಗೆ ಕಷ್ಟ ಕೊಡಬಾರ್ದು ಹೇಳು. ಥೂ, ಈ ತಿಮ್ಮಜ್ಜಿದು ಯಾಕೋ ಜಾಸ್ತಿ ಆಯ್ತಪ್ಪ. ನಮ್ಮ ಸಾವುಕಾರರು ಪಾಪ ಅಮ್ಮಯ್ಯ ಅಂತನ ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ. ಅವಜ್ಜಿ ಒಂದು ಕೆಲಸ ಹೇಳಲ್ಲ, ಟೈಮಿಗೆ ಊಟಕ್ಕೆ ಇಕ್ತಾರೆ ಅಮ್ಮವ್ರು ಮನೆಯಾಗೆ. ಸದ್ಯ ಊಟ ಮಾಡಿ ಚೆನ್ನಾಗಿದ್ರೆ ಸಾಕು ಅಂತಾನೆ. ಅಂಥದ್ರಲ್ಲಿ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೋಬೇಕಾದ್ರೆ ಈ ತಿಮ್ಮಜ್ಜಿ ಅವ್ರಿಗೆ ಬಾಯಿಗೆ ಬಂದಂಗೆ ಬೈಯೋದು ಎಷ್ಟು ಸರಿ? ನನಗೇನ ಸಿಟ್ಟು ಬರುತ್ತೆ ಈ ತಿಮ್ಮಜ್ಜಿ ನೋಡ್ತಿದ್ರೆ. ಏನಜ್ಜಿನೋ ಏನೋ ತಿಪ್ಪಿ ಏನೋ ಬೈಕನ್ ಕೋಕಣಿ. ಆ ತಿಮ್ಮಜ್ಜಿ ಏನಾದ್ರೂ ನಮ್ಮಮ್ಮ ಆಗ್ಬೇಕಾಗಿತ್ತು. ಏನಿಲ್ಲ, ಮುತ್ಕಿಗೆ ಸರಿಯಾಗಿ ಮುಸ್ರೆ ತೊಳೆಯಕ್ಕೂ ಕಸ ಓಡ್ಸಕ್ಕೂ ಇಕ್ತಿದ್ದೆ. ನೀನು ಯಾರು ನನಗೆ ಹೇಳಕ್ಕೆ? ನನಗೆ ಕೆಲಸ ಹೇಳಕ್ಕೆ? ನಾನು ದುಡಿತೀನಿ, ನಾನು ತಿಂತೀನಿ, ಹೆಂಗೆ ಬೇಕಾದ್ರೂ ಇರ್ತೀನಿ, ಅದಕ್ಕೆ ಹೇಳಕ್ಕೆ ನೀನು ಯಾರು ಅಂತನ ಸರಿಯಾಗಿ ಜೋರು ಮಾಡಿ ಆ ಅಜ್ಜಿಗೆ ಬದುಕಿಗೆ ಇಕ್ತಿದ್ದೆ. ನಮ್ಮ ಸಾವುಕಾರರು ಎದ್ರಿಕೆ ಅಂತಾರಪ್ಪ, ಏನು ಅಮ್ಮಯ್ಯ ಅಂದ್ರೆ ಸಾಕು ಹಂಗೇನೆ. ಏನು ಮಗ ಸೊಸೆ ಅಂತನೂ ನೋಡಲ್ಲ, ಏನೂ ಇಲ್ಲ, ಬಾಯಿಗೆ ಬಂದಂಗೆ ಬೈಯೋದು, ಅವ್ರಿಗೆ ಕೆಲಸ ಹೇಳೋದು. ಅಲ್ಲ ಅಷ್ಟೆಲ್ಲ ಸಂಪಾದನೆ ಮಾಡ್ಯವ್ರೆ ನಮ್ಮ ಸಾವುಕಾರರು. ಅವರಿಗೇನೆ ಕೆಲಸ ಕೊಡುತ್ತಲ್ಲ ಆ ತಿಮ್ಮಜ್ಜಿ. ತಗೋದಂಗೆ 4 ಭಾಷಣ ಅನ್ಸುತ್ತೆ ನನಗೆ. ತಿಪ್ಪೆ ಸತ್ತೆ ನೀನು. ಅಲ್ಲ ಆ ಅಜ್ಜಿ ಹಿಂದೆ ನಿಂತಿರೋದು ಗೊತ್ತಾಗ್ದಲೇನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನಲ್ಲ, ಕೇಳಿಸ್ಕೊಂಬಕ್ಕೆ ಅದು ಬೇರೆ ಬಗ್ಗೆ ಕೇಳಿಸ್ಕೊಂತ ಐತೆ. ಅದಕ್ಕೊಂದಿಟ್ಟು ಜ್ಞಾನನೇ ಇಲ್ವಲ್ಲ ತಿಪ್ಪಿಗೆ. ಏನು ಅಂದೆ ತಿಪ್ಪೆ? ಏನು ನನಗೆ 4 ಬಾರಿಸ್ತೀಯ? ನನಗೆ ಮುಸ್ರೆ ತೊಳೆಯಕ್ಕೂ ಕಸ ಹೊಡಿಯಕ್ಕೂ ಇಕ್ತೀಯನೋ ನೀನು? ತಿಮ್ಮಜ್ಜಿ ನೀನು ಯಾವಾಗ ಬಂದೆ? ಇದೇನಿದು ಹಿಂಗೆ ಬಗ್ಗೆ ಹಿಂಗೆ ನಿಂತ್ಕೊಂಡಿದ್ಯಾ? ಮಾತಾಡಿಸ್ಬೇಕು ತಾನೆ, ಬಂದಳು ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ. ನಿಂತ್ಕೊಂಡಿದ್ದೀನ? ನಾನು ಎಲ್ಗ ಹೋಗಿದ್ದೀನಿ ಅಂತಾನ ಆರಾಮಾಗಿ ಈ ರಸ್ತೆ ಕುಕ್ಕೊಂಡು ನನ್ನೇ ಬೈಕಂತ ಇದೆಯೇನೋ ತಿಪ್ಪೆ? ಎಲ ತಿಪ್ಪೆ, ನನ್ನ ಬದುಕಿಗಿತ್ತೀಯ? ಅಲ್ಲ ಕಸ ಗುಡ್ಸೋ ಇಲ್ಲಿ ಅಂತ ಹೇಳಿ ಬಿಟ್ಟು ಹೋಗಿದ್ದೀನಿ, ಒಂದಿಟ್ಟು ಉಂಡು ಬರೋಣ ಅಂತ ನಮ್ಮ ಅಂತಕ್ಕೆ. ನೀನು ಇಲ್ಲಿ ಆರಾಮಾಗಿ ಕಾಲ ಮೇಲೆ ಕಾಲ ಹಾಕ್ಯಂಡು ಕುಕ್ಕೊಂಡಿರೋದು ಅಲ್ದೇನೆ ನನ್ನೇ ಬೈಕಂತ ಇದೆಯೇನೋ ತಿಪ್ಪೆ? ತಿಮ್ಮಜ್ಜಿ ತಪ್ಪಾಯ್ತು ಬಿಡಜ್ಜಿ, ತಪ್ಪಾಯ್ತು. ಅಯ್ಯೋ ನೀನು ಇಲ್ಲ ಅಂದ್ಕೊಂಡು ನಾನು ಹತ್ಲಕ್ ತಿರ್ಗಂಗೆ ಕುಕ್ಕೊಂಡಿದ್ದೆ. ಒಂದು ಚೆನ್ನಾವತ್ತು ಸುಧಾರಿಸ್ಕೆಮನ ಸೊಂಟ ನೋಯ್ತೈತೆ ಅಂತಾನ. ಅಯ್ಯೋ ಬೈಕೆಮಲ್ಲ ಬಿಡು ತಿಮ್ಮಜ್ಜಿ. ಅಯ್ಯಯ್ಯೋ ಬಿಡು ತಿಮ್ಮಜ್ಜಿ. ಅಯ್ಯೋ ಅಲ್ಲ ಕಿವೆ ಬೇರೆನೆ ಹತ್ರಕ್ಕೆ ತಗೊಂಬಂದು ಕೇಳಿಸ್ಕೊಂತ ಇದೆಯಲ್ಲ. ಅಯ್ಯೋ ಬಿಡು ತಿಮ್ಮಜ್ಜಿ. ನನಗೆ ಕೇಳಿಸಲ್ಲ, ದೂರ ನಿಂತ್ಕೊಂಡ್ರೆ ಅಂತಾನೆ ಅಕ್ಕೆ ಮತ್ತಿಗೆ ಕಿವೇನ ಹತ್ರಕ್ಕೆ ತಗೊಂಬಂದಿದ್ದು. ಏನ್ ಮಾತಾಡ್ಕೊಂತ ಇದೆಯಾ ಅಂತಾನ. ನನ್ನೇ ಬೈಕಂತೇನೋ? ನನ್ನ ಸೊಸೆನು ಮಗನು ನಾನು ಏನು ಅನ್ಬಾರ್ದ? ಏನ ನೀನ್ ಯಾವನ ಅದನ್ನೆಲ್ಲ ಕೇಳಕ್ಕೆ? ಏನ ತಿಪ್ಪೆ? ನಿನ್ನಿಂದನೇ ಕಣೋ ನನ್ನ ಮಗ ಅರ್ಧ ಹಾಳಾಗೋಗಿರೋದು ನಿನ್ನಿಂದ. ತಿಪ್ಪ ನನ್ನ ಮಗನೇ, ಇಲ್ದೇ ಇರೋದೆಲ್ಲನ ಹೇಳ್ಕೊಡೋದು ಮನೆ ಹಾಳು ಬುದ್ಧಿನ. ಆಮೇಲೆ ಬೈತೈತೆ ತಿಮ್ಮಜ್ಜಿ ಅಂತ ನನ್ನೇ ಬೈಕೆಂಬುದು. ಏನ್ಲ ಏನ ತಿಪ್ಪೆ? ಅಯ್ಯೋ ತಿಮ್ಮಜ್ಜಿ ತಪ್ಪಾಯ್ತು, ಕಾಲಿಗೆ ಬಿಟ್ಬಿಡ್ತೀನಿ. ತಪ್ಪಾಯ್ತು, ನಾನು ಬಿಟ್ಬಿಡು ತಿಮ್ಮಜ್ಜಿ. ತಪ್ಪಾಯ್ತು ಅಂತ ಕೇಳಕ್ಕೆ ಬಿಟ್ರೆ ಬಿಡ್ತೀನಿ ಅನ್ಕೊಂಡಿದ್ದೀ ಏನು?
ಅಲ್ಲ ನಿಮ್ ಸಾವುಕಾರ ಸಿದ್ದಪ್ಪನೇ ನಾನು ಬಿಡಲ್ಲ ಅಂತದ್ರಾಗೆ ಅವನ್ ಬಾಳ ನೀನು ಬಿಡ್ತೀನಿ ನೀನು ನನ್ನೇ ಬೈಕೆಂತೀಯ ಏನೋ ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡು ಇದೇನೆ ತಿಪ್ಪೆ ಹೋಗ್ಲಿ ಅಂತನ ಸುಮ್ಮನಿದ್ದಂಗೆಲ್ಲನ ನೀನು ನೋಡ್ದ ಬಲೇರಿ ತಿಪ್ಪೆ ನೀನು ಇದೆಯಲ್ಲ ಅಲ್ಲ ನಮ್ಮ ಸಿದ್ಧನೇ ನಾನು ಏನು ಕೇಳಲ್ಲ ನಾನು ಏನನ್ನ ತಿಕ್ಕ ಮುಚ್ಕೊಂಡು ಹೋಗಲಿ ಅಂದ್ರೆ ಸುಮ್ಮನೆ ಹೋಗ್ತಾನೆ ಅಂತದ್ರಾಗೆ ನೀನು ನನಗೆ ಅಯ್ಯೋ ಏನೋ ಗೊತ್ತಿಲ್ಲ ತಪ್ಪಾಯ್ತು, ಕ್ಷಮಿಸ್ಬಿಡು ತಿಮ್ಮಜ್ಜಿ, ಕ್ಷಮಿಸ್ಬಿಡು. ಇನ್ನೊಂದ್ಸಲ ಹಿಂಗೆಲ್ಲ ಬೈಕಮ್ಮಕ್ ಹೋಗ್ಬೇಡ. ನಾನೇನೇನು ಬೇಕು ಅಂತ ನಿಮ್ ಸಾವುಕಾರ ಕೆಲಸ ಹೇಳೋದಾಗ್ಲಿ ನಿಮ್ಮ ಅಮ್ಮವ್ರಿಗೆ ಕೆಲಸ ಹೇಳೋದಾಗ್ಲಿ ಮಾಡಲ್ಲ. ಅವ್ರು ಮಾಡಕ್ಕೆ ಕೆಟ್ಟ ಕೆಲ್ಸಕ್ಕೆ ನನಗಿಷ್ಟ ಆಗಲ್ಲ. ಅದಕ್ಕೇನೆ ಅವಾಗ ಹಿಂಗೆ ಬೈತಿರ್ತೀನಿ ಅಷ್ಟೇನೆ. ನಾನು ಒಳ್ಳೇದಕ್ಕೇನೆ ಹೇಳೋದು. ನನ್ನ ಮಗ ಸೊಸೆ ಅಂತ ನನಗೂ ಪ್ರೀತಿ ಐತ್ ಕಣ. ಊರಾರು ಎಲ್ಲಾರು ಅವ್ರನ್ನ ಬೈಕೊಂಡು ಓಡಾಡಬಾರ್ದಲ್ಲ. ಊರಿನ ಜನಗಳಿಗೆ ಅಯ್ಯ ಅನಿಸ್ಕೊಂಡು ತಿಂದ್ರೆ ಏನೋ ಬರುತ್ತೆ, ಎಷ್ಟು ಸಂಪಾದನೆ ಮಾಡ್ರಿ ಏನ್ ಬಂದಂಗೆ ಒಳ್ಳೆಯವರಾಗಿರ್ಬೇಕು. ಅದಕ್ಕೆ ನಾನು ಬೈಯೋದು. ನಾನೇನೇನು ಹಾಳಾಗೋಗ್ಲಿ ಅಂತ ಬೈಯಲ್ಲ. ನನಗೂ ಪ್ರೀತಿ ಐತೆ ಮಗ ಸೊಸೆ ಅಂತಾನ. ಆದ್ರೆ ಏನ್ ಮಾಡೋದು, ನಾನು ಎಷ್ಟೇ ಬೈದ್ರು ಒಂದೀಟು ಬುದ್ಧಿ ಕಲಿಯಲ್ವಲ್ಲ. ಅದಕ್ಕೇನಿ ಹೌದಾ, ಹೋಗ್ಲಿ ಬಿಡ್ತಿಮ್ಮಜ್ಜಿ, ಏನೋ ಗೊತ್ತಿಲ್ಲದೆ ಸುಮ್ಮನೆ ಬೈಕಂಡೆ, ಕ್ಷಮಿಸ್ಬಿಡು. ನಾನು ನಿನ್ನ ಮಗ ಇದ್ದಂಗೆನೆ, ಕ್ಷಮಿಸ್ಬಿಡು. ಕ್ಷಮಿಸ್ತೀನಿ. ಮೊದ್ಲು ಕಸ ಗುಡ್ಸು. ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಗುಡ್ಸಿ ಎಲ್ಲ ನವಂತಕ್ಕೆ ಗುಡ್ಡೆ ನೋಕಿರು ತಾಳಿ ಬತ್ತಾಳೆ ತುಂಬ್ಕೊಂಡು ಹೋಗ್ತಾಳೆ ಅಂತಂದ್ರೆ ಕುಕ್ಕಣೆ ಇದೆಯಾ? ಕಾಲಲ್ಲೇ ಬಿಡ್ಕೊಂಡು ಸಾಕಮ್ಮನು ಬಂದವಳೆ, ಕೊಡವಳಿ ಪರ್ಕೆನ. ಇನ್ನೊಂದು ಪರ್ಕೆ ತಾಂಬ ಹೋಗು ನೀನೊಂದ. ಸಾಕಮ್ಮನು ಬಂದೈತ ತಿಮ್ಮಜ್ಜಿ, ಯಾಕೆ? ಯಾಕೆ ಅಂದ್ರೆ ಬಿಟ್ಬಿಡ್ತೀನ ಸಾಕಮ್ಮನ್ನ. ನನ್ನ ಮೇಲೆ ದೂರ ಕೂಡ ಕೂಗ್ತಾಳೆ ಪಂಚಾಯತಿಗೆ. ಮಾಡಿರೋ ತಪ್ಪಿಗೆ ಸಿಗಾಕೊಂಡಿರೋದು ಅಲ್ದೇನೆ. ಅದಕ್ಕೇನೆ ಅವಳೆ ಅಂತೆ ಮನೆಯಾಳ ಸಾಕಿನೇ ಕಾರಣ ಅಂತೆ. ಆ ಕಾಳಿ ಕದ್ದು ಮುಚ್ಚಿ ಊಟ ತಗೊಂಡೋಗು ಅಂತಾನ ಹೇಳ್ಕೊಟ್ಟಿರೋದು ಇವಳೇನೆ, ಈ ಮನೆಯಾಳ ಸಾಕಿ. ಅದಕ್ಕೇನೆ ಪಂಚಾಯತಿಗೆ ಇವಳಿಗೂ ಈ ನಿಮ್ ಜೊತೆಗೆ ಕಸ ಎತ್ತ ಕೆಲಸ ಕೊಟ್ಟವ್ರೆ. ಅದಕ್ಕೆ ಎಳ್ಕೊಂಬಂದೆ. ಬಾರೇ ಸಾಕಿ, ಕೊಡ ಅವಳಿಗೆ ಪರ್ಕೆನ, ಗುಡಿಸ್ಲಿ ಅವಳು. ನೀನು ಇನ್ನೊಂದು ಪರ್ಕೆ ತಂಬ ಹೋಗು. ಇನ್ನೊಂದು ಪರ್ಕೆನೂ ತಟ್ಟಿನೂ ತರಗೋಗಿ. ಹೌದಾ ಸಾಕಮ್ಮ, ನೀನೇನ ಅಮ್ಮೂರ್ಗೆ ಐಡಿಯಾ ಕೊಟ್ಟಿದ್ದು? ಬಾ ನನಗೂ ಸಾಕಾಗಿತ್ತು. ಬಾ, ಇಲ್ಲಿ ಪರ್ಕೆ ಐತೆ, ತಗೊಂಡು ಗುಡಿಸ್ಬಾ. ಏನೇ ನಿಂತ್ಕೊಂಡು ನೋಡ್ತಾ ಇದ್ಯಾ? ಬಾ ಮೈ ಬಗ್ಸಿ ಕಸ ಗುಡಿಸ್ಬಾ ಜಲ್ದಿ. ಸಾಕಮ್ಮ, ಹಂಗೆ ಗುಡಿಸ್ತಾ ಇರು. ನಾನು ಇನ್ನೊಂದು ಪರ್ಕೆನು ಆಮೇಲೆ ಇನ್ನೊಂದು ತಟ್ಟಿನೂ ತಾಂಬತ್ತೀನಿ. ಸಾಕು, ಪರ್ಕೆ ಒಂದೇನೆ, ತಟ್ಟಿ ಒಂದು ಐತಲ್ಲ ಪರ್ಕೆ ಒಂದು ತಾಂಬತ್ತೀನಿ. ತಟ್ಟಿ ಒಂದೇ ಸಾಕು, ಇಬ್ರು ಗುಡ್ಸೋದು, ಒಬ್ರು ಒತ್ತಾಕದು ಮಾಡ್ಬೋದು. ಗುಡಿಸ್ತಾ ಇರು ಹಂಗೆ. ನಾನು ಇನ್ನೊಂದು ಪರ್ಕೆ ತಾಂಬತ್ತೀನಿ. ಈ ತಿಮ್ಮಜ್ಜಿ ಇನ್ನು ಎಷ್ಟು ಜನ ಎಷ್ಟು ನೋವು ಅನುಭವಿಸ್ಬೇಕೋ ಏನೋ. ಅಮ್ಮೋರು, ಸಾವುಕಾರರು, ನಾನು, ನೀನು, ತಿಪ್ಪೆ. ಅಯ್ಯೋ, ಎಷ್ಟು ಜನ ನೋವು ಅನುಭವಿಸ್ಬೇಕೋ ಏನೋ. ಏನು ಮಾಡೋಕ್ಕಾಗಲ್ಲ. ಮಾಡು ಬೇಗ ತಿಮ್ಮಜ್ಜಿ. ನಾನು ಹೋಗಿ ಇನ್ನೊಂದು ಪರ್ಕೆ ತಾಬತ್ತೀನಿ. ಹಂಗೆ ಸಾಕಮ್ಮ ಗುಡಿಸ್ತಾ ಇರುತ್ತೆ, ನೋಡ್ಕ. ಆಯ್ತು, ಹೋಗಿ ಜಲ್ದಿ ಬಾ. ಅಲ್ಲೇನೆ ಬಿಡಿಗಿಡಿ ಸೇರ್ಕೊಂಡು ನಿಂತ್ಕೊಂಡಿಯ ಹೋಗು. ಏನೇ ಸಾಕಿ, ನಿನಗೇನು ಪೂಜೆ ಮಾಡಿಬಿಟ್ಟು ಕಸ ಹೊಡಿಯಮ್ಮ ಅಂತ ಹೇಳ್ಬೇಕಾ? ಇವತ್ತು ಇದೆಲ್ಲನ ಕಸ ಅಚ್ಚುಕಟ್ಟಾಗಬೇಕು. ಗುಡ್ಸು ಸಂಟ ಬಗ್ಸಿ ಗುಡಿಸ್ಬೇಕು. ಹಿಂಗ್ ಗುಡ್ಸಿರಾಗಲ್ಲ. ನೀನ್ ಮನೆಯಾಗ ಗುಡಿಸ್ದಂಗೆ ರಪ್ಪ ಗುಡಿಸ್ಬೇಕು. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ಕೊನೆಗೇನು ಹರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ. ಸಾಕಿ ನೀನ್ ಬಂದೇ ಬತ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಗುಡ್ಸು. ಏನಮ್ಮೋರೆ ನಗ್ತಾ ಇದ್ದೀರಾ? ಅಲ್ಲ, ಕಸ ಗುಡಿಸ್ಬೇಕಾದ್ರೂ ನಗ್ತಾ ಇದ್ದೀರಲ್ಲ ನೀವು. ನಿಮ್ಗೇನ್ ಬೇಜಾರಾಗ್ತಾ ಇಲ್ವಾ? ನನಗೆ ಸಖತ್ ಬೇಜಾರಾಗ್ತೈತಿ. ಅಂತದ್ರಲ್ಲಿ ನೀವು ಸಾವುಕಾರ ಹೆಂಡತಿಯಾಗಿ ನಿಮ್ಗೆ ಬೇಜಾರಾಗ್ಬೇಕಂತದ್ರಾಗ ನಗ್ತಾ ಇದ್ದೀರಲ್ಲ. ಕಸ ಗುಡ್ಸಕ್ ನಿಮಗೆ ಸಿರಿನಾ? ನಾನು ನಗ್ತಾ ಇರೋದು ಕಸ ಗುಡಿಸ್ತಾ ಇದ್ದಿದ್ದಕ್ಕೂ ಅಲ್ಲ, ಅಥವಾ ನನಗೆ ಕಸ ಗುಡ್ಸಕ್ ಇಷ್ಟ ಆಗುತ್ತೆ ಅಂತಾನೂ ಅಲ್ಲ. ನೀನು ನನ್ನ ಜೊತೆಗೆ ಬಂದಲ್ಲ, ನನಗಿಂತ ಮನೆಯಾಳ ಐಡಿಯಾ ಕೊಟ್ಟಿದ್ದು ನೀನೇ ತಾನೇ. ಹಿಂಗ್ ಮಾಡ್ರಿ ಅಮ್ಮೋರೆ, ಹಂಗ್ ಮಾಡ್ರಿ ಅಮ್ಮೋರೆ ಅಂತಾನೆ ಹೇಳಿ ನಿನ್ನಿಂದಾನೆ ನನಗಿಂತ ಪರಿಸ್ಥಿತಿ ಬಂದಿದ್ದು. ಅದಕ್ಕೇನೆ ನೀನು ಐಡಿಯಾ ಕೊಟ್ಟೊಳಗೆ ಶಿಕ್ಷೆ ಆಗ್ಲಿಲ್ವಲ್ಲ ಅಂತ ಬೇಜಾರಾಗಿತ್ತು. ಈಗ ಕೊನೆಗೂ ನಿನ್ಗೂ ಶಿಕ್ಷೆ ಆಯ್ತಲ್ಲ. ಅಂತೂ ಇಂತೂ ಆ ತಿಮ್ಮಜ್ಜಿ ದೆಸೆಯಿಂದನ ಆತರ ಖುಷಿ ಆಗ್ತೈತೆ ಅಷ್ಟೇನೆ. ಗುಡ್ಸು ಬೇಗ ಎಲ್ಗೋತು ಅವಚ್ಚಿ. ಏನಮ್ಮೋರೆ, ಏನೋ ನೀವು ಏನೋ ಒಂದು ಐಡಿಯಾ ಹೇಳಿ ಸಾಕಿ ಅಂದಿದ್ಕೆ ಹೇಳ್ಕೊಟ್ಟೆ. ಅದಕ್ಕೆ ಅದೇ ತಪ್ಪ ನೋಡಿ. ಆ ತಿಮ್ಮಜ್ಜಿ ಪಂಚಾಯತಿಯವ್ರಿಗೆ ಹೇಳಿ ನನಗೂ ಕಸ ಎತ್ತ ಕೆಲಸ ಕೊಡ್ತು ನಿಮ್ಮ ಜೊತೆಗೆ. ಅಯ್ಯೋ, ಏನು ಮಾಡೋಕ್ಕಾಗಲ್ಲ. ಅನುಭವಿಸು. ಪಾಲಿಗೆ ಬಂದಿದ್ದು ಪಂಚಾಮೃತನ. ಏನಮ್ಮೋರೆ ಪಂಚಾಮೃತ ಅಂತ ಹೇಳ್ತಾ ಇದ್ದೀರಾ? ಈ ಕಸ ವಾಸನೆ. ಅದು ವಾಸನೆ ಅಮ್ಮ, ವಾಸನೆ. ಗುಡ್ಸು ಜಲ್ದಿ. ಕಳಿ ಬಂದೇನೆ ತಟ್ಟಿ ತಗೊಂಡು. ಸಾಕ ಮುತ್ತಾಗ್ತಾಳೆ ಮೇಲೆ ನೀನು ಗುಡ್ಸು. ಸಾಕಿ ಅದನ್ನೆಲ್ಲ ಬಾಸ್ಕೊಂಡು ಓದ್ಕೊಂಡು ನಡಿ. ಏನ್ ಹಂಗ್ ನೋಡ್ತೀಯ? ಗುಡ್ಸು.
ಕಳಮ್ಮ ತಳಿ ನೀನು ಪರ್ಕೆ ಇಸ್ಕ ಅವಳಿಗೆ ವರ್ಷು ತುಂಬಿ ಸಾಕಮ್ಮ ಜಲ್ ಓದ್ಕ 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 ಹೋಗು ಊರಿಂದ ಆಚೆಗೆ ಹಾಕಿದೀವಿ ಅಲ್ಲಿಗೆ ಹಾಕ್ಬರ ಹೋಗಿ ತೀರಾ ತಾಂಡೋಗಿ ಊರಿಂದ ದೂರ ಹಾಕ್ಬೇಕು ಆಮೇಲೆ ಇಲ್ಲೆಲ್ಲ ಹಾಕಿರೆ ಈ ತಿರ್ಗಾ ನೀನು ಎತ್ತಬೇಕಾಗುತ್ತೆ ನಡಿ ತಾಂಡು ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.